ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ಕಳೆದ ಒಂದು ವಾರದಿಂದ ಈ ಒಂದು ಪೋಕೋಫೋನ್ F1 ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಪೋಕೋಫೋನ್ F1 ಇದು MI ಬ್ರ್ಯಾಂಡಿಂದು, ಅಂದರೆ Xiaomi ಅಂತ ಏನು ಕರಿತೀವಿ, MI ಬ್ರ್ಯಾಂಡಿಂದು ಈ ಒಂದು ಫೋನ್. ಇದು ಆ್ಯಕ್ಚುಲಿ ಏನು ನೋಟ್ 9 ಲಾಂಚ್ ಆಯಿತು ಅದೇ ದಿನ ಈ ಒಂದು ಫೋನ್ನ ಕೂಡ ಲಾಂಚ್ ಮಾಡಲಾಗಿರುವಂಥದ್ದು. ಕ್ರೇಜಿ ಸ್ಪೆಸಿಫಿಕೇಷನ್ನು, ಆ ಬೆಲೆ ನೋಡಿ ನನಗಂತೂ ಫುಲ್ ಶಾಕ್ ಆಗೋಯ್ತು. ಈ ಒಂದು ಫೋನ್ ಯಾವ ರೀತಿ ಇದೆ, ಏನೆಲ್ಲ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಸ್ಪೆಸಿಫಿಕೇಷನ್ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸಂದೀಪ್ ವ್ಲಾಗ್ಸ್ ಅಂತ, ಈಗಲೇ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಹಾಗಾದರೆ ಹೇಗಿದೆ ಈ ಒಂದು ಫೋನ್ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಏನಿದೆ, ನಾನು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ರೋಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 845 ಪ್ರೋಸರ್ ಇದರಲ್ಲಿರುವಂಥದ್ದು. ಕೇವಲ 21,000ದಿಂದ ಈ ಒಂದು ಫೋನ್ ಸ್ಟಾರ್ಟ್ ಆಗ್ತಾಯಿದೆ. ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 845 ಏನಿದೆ, ಹೈ ಎಂಡ್ ಫೋನ್ಗಳಲ್ಲಿ, ಅಂದರೆ ಅತಿ ಹೆಚ್ಚು ಬೆಲೆಯ ಫೋನ್ಗಳಲ್ಲಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 845 ಯೂಸ್ ಮಾಡಲಾಗುತ್ತೆ. ತುಂಬ ಪವರ್ಫುಲ್ ಪ್ರೋಸರ್ ಅದು. ಆದರೆ ಈ ಒಂದು ಬೆಲೆಗೆ ನನ್ನ ಪ್ರಕಾರ ಬೆಸ್ಟು. ಈ ಒಂದು ಪ್ರೋಸರ್ ಏನಿದೆ, ನನ್ನ ಪ್ರಕಾರ ಇಷ್ಟೊಂದು ಕಮ್ಮಿ ಬೆಲೆಯ ಫೋನಲ್ಲಿ ಯಾವತ್ತೂ ಹಾಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನನಗೆ ಗೊತ್ತಿರೋ ಹಾಗೆ ಇಷ್ಟು ಕಮ್ಮಿ ಬೆಲೆಗೆ 21,000 ರೇಂಜಿಗೆ ಈ ಒಂದು ಪ್ರೋಸರ್ ಸೂಪರ್ ಫೋನ್. ನೀವೇನಾದರೂ ಈ ಒಂದು ಬಡ್ಜೆಟಲ್ಲಿ ಇಟ್ಕೋತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಬಡ್ಜೆಟಲ್ಲಿ ನೀವು ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲ, ಬೇರೆ ಬೇರೆ ಫೀಚರ್ಗಳನ್ನು ಸಹ ಏನಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಓಲೆಡ್ ಡಿಸ್ಪ್ಲೇ ಅಲ್ಲ, ಈ ಒಂದು ಸ್ಯಾಮ್ಸಂಗ್ ನೋಟ್ 9 ರೀತಿ ಓಲೆಡ್ ಡಿಸ್ಪ್ಲೇ ಅಲ್ಲ, ಆದರೂ ಪ್ರೈಸನ್ನು ನೋಡಿಕೊಂಡ್ರೆ ಬೆಸ್ಟು. ರೆಸೊಲ್ಯೂಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. 6.2 ಇಂಚು 6.18 ಇಂಚ್ ಇರುವಂಥ ಈ ಒಂದು ಫೋನ್ 403 PPA ಪಿಕ್ಸೆಲ್ ಡೆನ್ಸಿಟಿ ಇರುವಂಥದ್ದು. ತುಂಬ ಒಳ್ಳೆ ಫೀಚರ್ ಇದು. ನನ್ನ ಪ್ರಕಾರ ವರ್ತ್ ಅಂತ ನನಗನ್ಸುತ್ತೆ. ಮತ್ತು ಗೊರಿಲ್ಲಾ ಗ್ಲಾಸ್ ಇರುವಂಥದ್ದು, ಯಾವ ಗೊರಿಲ್ಲಾ ಗ್ಲಾಸ್ ಅಂತೂ ಇನ್ನೂ ಸ್ಪೆಸಿಫೈ ಮಾಡಿಲ್ಲ, ಒಟ್ಟಿಗೆ ಗೊರಿಲ್ಲಾ ಗ್ಲಾಸಿಂದ ಕವರ್ ಆಗಿರುವಂಥ, ಮತ್ತು MI OS ಕೂಡ ಇದರಲ್ಲಿ ಇರುತ್ತೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಅಡ್ರಿನೋ 630 GPU ಗ್ರಾಫಿಕ್ ಇರುವಂಥದ್ದು. ನೀವು ಈ ಒಂದು ಫೋನಲ್ಲಿ ಯಾವುದೇ ಒಂದು ಮೊಬೈಲ್ ಗೇಮನ್ನು ನೀವು ಆಡ್ಬೋದು ವಿತೌಟ್ ಲ್ಯಾಗ್, ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಪ್ರೈಸ್ ರೇಂಜಲ್ಲಿರುವಂಥ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ರಿಯಲ್ ಕ್ಯಾಮ್ರಾದಲ್ಲಿ ನೀವು 2 ಕ್ಯಾಮ್ರಾ ಇರುವಂಥದ್ದು, ಅದು ಕೂಡ ಡ್ಯೂಯಲ್ ಪಿಕ್ಸೆಲ್ ಆಗಿರುವಂಥದ್ದು. ಹೌದು, 12 ಮೆಗಾ ಪಿಕ್ಸೆಲ್ ಮತ್ತು 5 ಮೆಗಾ ಪಿಕ್ಸೆಲ್ 2 ಕ್ಯಾಮ್ರಾ ಹಿಂದೆ ಇದ್ದರೆ, ಮುಂದುಗಡೆ 20 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದು. ಸೂಪರ್ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಕೂಡ ನಾನು ನೋಡೋ ಪ್ರಕಾರ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಸ್ಲೋ ಮೋಷನ್ ವಿಡಿಯೋ ಕೂಡ ತೆಗಿಬೋದು. ನೀವು 1080pಯಲ್ಲಿ ಸುಮಾರು 240 FPS ತನಕ ನೀವು ಸ್ಲೋ ಮೋಷನ್ ವಿಡಿಯೋನ ತೆಗಿಬೋದು. ತುಂಬ ಒಳ್ಳೆಯ ವಿಷಯ. ಇನ್ನು ಬ್ಯಾಟ್ರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಟ್ರಿ ಆ್ಯಕ್ಚುಲಿ 4000 mAh ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿಯನ್ನು ನೀಡಿ ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಲಾಗ್ತಿರುವಂಥದ್ದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ನಾರ್ಮಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ ಇದರಲ್ಲಿ. ನಾರ್ಮಲಿ ಮಾಮೂಲಿ ಎಲ್ಲ ಸಣ್ಣ ಫೀಚರ್ಗಳು, ಮೇನ್ ಇಂಪಾರ್ಟೆಂಟ್ ಫೀಚರ್ಗಳನ್ನ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದಾದ ನಂತರ ಈ ಒಂದು ಪ್ರೈಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ 3 ವೇರಿಯಂಟಲ್ಲಿ ಒಂದು ಫೋನ್ ಬರ್ತಾ ಇರುವಂಥದ್ದು. ಈ ಒಂದು 6GB ಮತ್ತು 6GB ರ್ಯಾಮ್ ಮತ್ತು 64GB ಇಂಟರ್ನಲ್ ಮೆಮೊರಿ ಇರುವಂಥ ಫೋನ್ಗೆ 21,000 ರೂಪಾಯಿ ಆದರೆ, 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ಫೋನ್ಗೆ 24,000 ರೂಪಾಯಿ ಆಗುತ್ತೆ. ಮತ್ತು 8GB ರ್ಯಾಮ್ ಮತ್ತು 256GB ಇರುವಂಥ ಈ ಒಂದು ಫೋನ್ಗೆ 29,000 ರೂಪಾಯಿ ಆಗುತ್ತೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಬೆಸ್ಟ್. ನೀವೇನಾದ್ರು ಈ ಪ್ರೈಸ್ ರೇಂಜಲ್ಲಿ ತೊಗೋತಿದ್ದೀನಿ ಅಂತ ಅಂದರೆ ದಯವಿಟ್ಟು ತೊಗೊಬೋದು. ಹಾಗಾದರೆ ನೀವು ಕೇಳ್ಬೋದು, ಏನಕ್ಕೆ ಒಂದು ಪೋಕೋ ಫೋನ್ಗೆ ಇಷ್ಟೊಂದು ಕಮ್ಮಿ ಬೆಲೆ 21,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಅದೇ ನೋಟ್ 9 ಅಥವಾ S9 ಅಂಥ ಫೋನ್ಗಳಿಗೆ ಏನಕ್ಕೆ ಅಷ್ಟೊಂದು ಬೆಲೆ 50,000 60,000 ಇರುತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು MI ಅವ್ರು ಏನಂತ ಅಂದರೆ, ಈ ಒಂದು ಫೋನಿಗೆ ಯಾವುದೇ ಒಂದು ಪ್ರಾಫಿಟನ್ನು ಮಾಡ್ತಾ ಇಲ್ಲ ಅವರು. ಪ್ರಾಫಿಟ್ ಮಾರ್ಜಿನ್ ಇಲ್ಲವೇ ಇಲ್ಲ, ಅವರು ಏನೂ ಪ್ರಾಫಿಟ್ ಮಾಡ್ತಾಯಿಲ್ಲ. ಏನು ಬಂದಿದೆ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಕಂಪ್ಲೀಟಾಗಿ ನಿಮಗೆ ಕೊಡ್ತದೆ. ಪ್ರಾಫಿಟ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಆದರೆ ಅವರು ಈ ಸ್ಯಾಮ್ಸಂಗ್ ಏನಿದೆ ತುಂಬ R&D ಮಾಡ್ತಾರೆ. ಅವ್ರ ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ, ಓಲೆಡ್ ಡಿಸ್ಪ್ಲೇ ಇದೆ, ಅವ್ರ ಕರ್ವ್ಡ್ ಡಿಸ್ಪ್ಲೇ ಇದೆ ಅವ್ರದ್ದು. ಅವ್ರ ಹತ್ರ ಇರುವಂಥ ಒಂದು ಟೆಕ್ನಾಲಜಿ, ಕ್ಯಾಮ್ರಾ ಫುಲ್ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ ಅವ್ರದ್ದು. ಅವ್ರು ನೀಡುವಂಥ ಫೀಚರ್ ಏನಿದೆ ಅದು ವರ್ತ್ ಆಗೇ ಆಗುತ್ತೆ. ಅಲ್ಲಿರುವಂಥ ಸಾಫ್ಟ್ವೇರ್ ಕಸ್ಟಮೈಸೇಷನ್ ಆಗಿರ್ಬೋದು, ಅವ್ರು ಮಾಡುವಂಥ R&D ಇದೆಲ್ಲ ಅವ್ರ ದುಡ್ಡು ಅದೆಲ್ಲ ಹಾಕಿರ್ತಾರೆ. ಅದಕ್ಕೆ ನಾವು ಅದು ಪ್ರೈಸ್ ಕೊಡಲೇಬೇಕು, ಅದು ವರ್ತು ಕೂಡ ಹೌದು. ಬಟ್ ಈ ಫೋನಿದೆ, ಈ ಒಂದು ಪ್ರೈಸ್ ರೇಂಜಲ್ಲಿ ಬೆಸ್ಟ್ ನನ್ನ ಪ್ರಕಾರ. ಈ ಒಂದು ಪೋಕೋ ಫೋನ್ ನೀವು ಆರಾಮಾಗಿ ತೊಗೊಬೋದು. ನಾನು ಇನ್ನೊಂದು ಹೇಳೋದಂದರೆ, ಈ ಒಂದು ನಾನು ಆಗ ಹೇಳಿದ ರೀತಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 445 ಪ್ರೋಸೆಸರ್ ಇರುವಂಥ ಫೋನ್ಗಳನ್ನ ನಾನು ನೋಡೋದಾದರೆ, ಈ OnePlus 6 ಏನಿದೆ ಅದು ನಿಮಗೆ 35,000 ರೂಪಾಯಿ ಆಗುತ್ತೆ. ಹತ್ತಿರ ಇದೇ ಪ್ರೋಸೆಸರ್ ಇರುವಂಥ ಫೋನು. ಇದೇ ರೀತಿ ನಾಚ್ ಕೂಡ ಇದೇ ರೀತಿ ಇದೆ, ಅದಕ್ಕೆ 35,000 ರೂಪಾಯಿ ಆಗುತ್ತೆ. ಅದೇ ಈ ಫೋನಿಗೆ ನಿಮಗೆ 21, 23 ಈ ಒಂದು ರೇಂಜಲ್ಲಿರುವಂಥ ಫೋನ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಈ ತುಂಬ ಕಮ್ಮಿ ಬೆಲೆ ಈ ಫೋನ್ನ ಬಿಟ್ಟರೆ, ಈ ಒಂದು ಪೋಕೋ ಫೋನ್ ಬಿಟ್ಟರೆ, ಇದನ್ನು ಬಿಟ್ಟರೆ ಬೇರೆ ಕಮ್ಮಿ ಫೋನ್ ಯಾವುದಿದೆ ಅಂತ ನೋಡೋದಕ್ಕೆ ಹೋದರೆ ನೀವು Asus ZenFone 5Z ಅಂತ, ಇದು 30,000 ರೂಪಾಯಿ ಆಗುತ್ತೆ. ಹತ್ತತ್ರ ನಿಮಗೆ 9,000 ರೂಪಾಯಿ ಡಿಫ್ರೆನ್ಸ್ ಇದೆ. ಈ ಒಂದು ಫೋನ್ಗಿಂತ ಇದಕ್ಕಿಂತ ಒಂದು ನೆಕ್ಸ್ಟ್ ಫೋನ್ ತೊಗೋತೀನಿ ಅಂತಂದರೆ 9,000 ರೂಪಾಯಿ ಡಿಫ್ರೆನ್ಸ್ ಇದೆ. ನನ್ನ ಪ್ರಕಾರ ಈ ಒಂದು ಫೋನ್ ಪೋಕೋ ಫೋನ್ F1
ಗೇಮ್ ಚೇಂಜಿಂಗ್ ಈ ಒಂದು ಫೀಲ್ಡಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಫ್ಯೂಚರಲ್ಲಿ ಇನ್ನೂ ಬೇರೆ ಬೇರೆ ಫೋನ್ಗಳು ಕೂಡ ಇದೇ ಬೆಲೆಗೆ ಬಂದರೂ ಬರ್ಬೋದು. ಎಮ್ ಐಯಿಂದ ಒಂದು ಒಳ್ಳೆಯ ನಡೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ನನಗಂತೂ ಸೂಪರ್ ಫೋನ್, ಫೀಚರ್ ಇಷ್ಟ ಆಯಿತು, ನೀವು ಆರಾಮಾಗಿ ತೊಗೊಬೋದು. ನನಗೆ ನೆಗೆಟಿವ್ ಏನೂ ಕಾಣಲಿಲ್ಲ ಇದರಲ್ಲಿ. ಈ ಒಂದು ಪ್ರೈಸ್ ರೇಂಜಿಗೆ ನನ್ನ ಪ್ರಕಾರ ನೆಗೆಟಿವ್ ಹೇಳಿದ್ರು ತಪ್ಪಾಗ್ಬಿಡುತ್ತೆ. ಈ ಒಂದು ಪ್ರೈಸಲ್ಲಿ ಬೆಸ್ಟ್ ಫೋನ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ವ್ಲಾಗ್ ಇನ್ ಕನ್ನಡ ಟೆಕ್ ಇನ್ ಕನ್ನಡ ಮತ್ತು ಫೇಸ್ಬುಕ್ ಪೇಜ್ ಎರಡೂ ಲೈಕ್ ಮಾಡಿ ಆಗಲಿ. ಇದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸಿಗೋಣ ನಾಳೆ. ಬಾಯ್. Hold me close till I get up. Time is barely on our side.